ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜ್ಞಾನಸುಧೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯ ಹುದ್ದೆಯ ಮಹತ್ವವೇನು, ಸಂವಿಧಾನದ ಯಾವೆಲ್ಲ ವಿಧಿಗಳು ರಾಷ್ಟ್ರಪತಿಯ ಕುರಿತು ಸಮಗ್ರವಾಗಿ ತಿಳಿಸುತ್ತವೆ, ಮಾತ್ರವಲ್ಲದೆ ಭಾರತದ ರಾಷ್ಟ್ರಪತಿಯ ಇತಿಹಾಸದಲ್ಲಿ ಜರುಗದೇ ಇರುವಂತಹ ಆ ಒಂದು ಘಟನೆ ಯಾವುದು, ಇವೆಲ್ಲದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ರಾಷ್ಟ್ರಪತಿ ಹುದ್ದೆ ಎನ್ನುವುದು ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಇರುವಂಥ ಒಂದು ಶ್ರೇಷ್ಠ ಹುದ್ದೆಯಾಗಿದೆ. ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ಭಾರತದ ಸಂಸದೀಯ ಆಡಳಿತ ವ್ಯವಸ್ಥೆಯನ್ನು ಅನುಸರಿಸಿತು. ಈ ಸಂಸದೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವನ್ನು ನಾವು ಪ್ರಮುಖವಾಗಿ ಎರಡು ರೂಪಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ನಾಮಮಾತ್ರ, ಇನ್ನೊಂದು ನೈಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಾಷ್ಟ್ರಪತಿಯ ಹುದ್ದೆಯ ಕುರಿತಾಗಿ, ಅಂದರೆ ವಿಶೇಷವಾಗಿ ನಾಮಮಾತ್ರ ಕಾರ್ಯಾಂಗದ ಕುರಿತಾಗಿ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ರಾಷ್ಟ್ರದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಅಧಿಕಾರವನ್ನು ಚಲಾಯಿಸುತ್ತಾರೆ. ಪ್ರಜಾಸತ್ತಾತ್ಮಕ ತಳಹದಿಯ ಮೇಲೆ ಪರೋಕ್ಷವಾಗಿ ನಮ್ಮ ದೇಶದ ರಾಷ್ಟ್ರಪತಿಯವರು ಆಯ್ಕೆಯಾಗುತ್ತಾರೆ. 1950ರಲ್ಲಿ ಜಾರಿಗೆ ಬಂದಂತಹ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಹುದ್ದೆಗೆ ಅತ್ಯಂತ ಪ್ರಮುಖವಾದ ಪ್ರಾಶಸ್ತ್ಯವನ್ನು ನೀಡಲಾಯಿತು. ವಿಶೇಷವಾಗಿ ನಾವು ನೋಡೋದಾದರೆ ಭಾರತದ ಸಂವಿಧಾನದ 5ನೆಯ ಭಾಗದಲ್ಲಿ 52ರಿಂದ 62ರವರೆಗಿನ ವಿಧಿಗಳು ಸಂಪೂರ್ಣವಾಗಿ ರಾಷ್ಟ್ರಪತಿಯ ವಿಷಯಗಳನ್ನು ವಿವರಿಸುತ್ತವೆ. ಹಾಗಾದರೆ ಒಂದೊಂದು ಆರ್ಟಿಕಲ್ಗಳು, ವಿಧಿಗಳು ಯಾವೆಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾವೆ ಅನ್ನೋದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. 52ರ ವಿಧಿಯ ಪ್ರಕಾರ ರಾಷ್ಟ್ರಪತಿ ಹುದ್ದೆ ಇದು ಅವಶ್ಯಕವಾಗಿದ್ದು ಅಸ್ತಿತ್ವದಲ್ಲಿ ಇರಬೇಕು ಅನ್ನುವುದರ ಕುರಿತಾಗಿ ಇದು ತಿಳಿಸುತ್ತದೆ. ಅದೇ ರೀತಿಯಾಗಿ 53ನೇ ವಿಧಿಯು ರಾಷ್ಟ್ರಪತಿಯು ಕಾರ್ಯಾತ್ಮಕ ಕಾರ್ಯಗಳನ್ನು ಹೊಂದಿರುವಿಕೆಯ ಕುರಿತಾಗಿ ವಿವರಿಸುತ್ತದೆ. ಸ್ನೇಹಿತರೆ, ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ವಸ್ತು ವಿಧಿ 54 ಮತ್ತು 55. ಈ 54 ಮತ್ತು 55ನೆಯ ವಿಧಿಗಳು ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತವೆ. ಈಗಾಗಲೇ ನಾನು ಹೇಳಿದಂತೆ ಭಾರತದ ರಾಷ್ಟ್ರಪತಿ ಹುದ್ದೆಯು ಇದು ಪರೋಕ್ಷವಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥ ಒಂದು ಹುದ್ದೆಯಾಗಿದೆ. ಈ ಒಂದು ಚುನಾವಣೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ರಾಜ್ಯಸಭೆಯ ಸದಸ್ಯರು, ಲೋಕಸಭೆಯ ಸದಸ್ಯರು ಮತ್ತು ನಮ್ಮ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯಗಳ ವಿಧಾನಸಭೆಯ ಸದಸ್ಯರುಗಳು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತಗಳನ್ನು ಚಲಾಯಿಸುವುದರ ಮೂಲಕ ನಮ್ಮ ದೇಶದ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಗೆ ಎಲೆಕ್ಟೋರಲ್ ಕಾಲೇಜ್ ಎಂದು ಕೂಡ ಕರಿತಾ ಇದ್ದಾರೆ. ಇನ್ನು ಮುಂದುವರಿದು ನಾವು ಇನ್ನೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. 56ನೇ ವಿಧಿ ರಾಷ್ಟ್ರಪತಿಯ ಅಧಿಕಾರ ಅವಧಿಯ ಕುರಿತಾಗಿ 56ನೇ ವಿಧಿ ಇದು ಸಮಗ್ರವಾಗಿ ತಿಳಿಸ್ತಾ ಇದೆ. ನಮ್ಮ ದೇಶದ ರಾಷ್ಟ್ರಪತಿಯವರಿಗೆ 5 ವರ್ಷಗಳವರೆಗಿನ ಅಧಿಕಾರ ಅವಧಿಯನ್ನು ನೀಡಲಾಗಿದೆ. ಇನ್ನು ವಿಶೇಷವಾಗಿ ವಿಧಿ 57ನೇ ವಿಧಿ ಇದು ಮರುಚುನಾವಣೆಯ ಕುರಿತಾಗಿ ತಿಳಿಸುತ್ತದೆ. ಅಂದರೆ ರಾಷ್ಟ್ರಪತಿಯವರು 5 ವರ್ಷಗಳ ಆದ ನಂತರದಲ್ಲಿ ಕೂಡ ಅವರು ಮರುಚುನಾವಣೆಗೆ ನಿಂತು ಸ್ಪರ್ಧಿಸದ ಕುರಿತಾಗಿ ಈ ಒಂದು ವಿಧಿ ತಿಳಿಸುತ್ತದೆ ಅಂತ. ಇನ್ನು 58ನೇ ವಿಧಿ ಇದು ರಾಷ್ಟ್ರಪತಿಯ ಹುದ್ದೆಗೆ ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡ್ತದೆ ಅಂತ. ಇನ್ನು 59ನೇ ವಿಧಿ ಇದು ರಾಷ್ಟ್ರಪತಿಯವರ ಹುದ್ದೆಗಳಿರುವಂತಹ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಕೂಡ ತಿಳಿಸುತ್ತದೆ. ವಿಧಿ 60ನೇ ಇದು ರಾಷ್ಟ್ರಪತಿಯ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಕುರಿತಾಗಿ ತಿಳಿಸುತ್ತದೆ. ಈ ರೀತಿಯಾದಂತಹ 52ರಿಂದ 60ರವರೆಗಿನ ವಿಧಿಗಳು ಒಂದು ಬೇಸಿಕ್ಕಾಗಿ ಮೂಲಭೂತವಾಗಿ ರಾಷ್ಟ್ರಪತಿಯವರ ಹುದ್ದೆಗೆ ಏನೆಲ್ಲ ಇರಬೇಕನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತದೆ ಅಂತ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತ್ಯಂತ ಪ್ರಮುಖವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿರುವಂಥ ವಿಷಯ ಅಂತಂದರೆ ಅದು ವಿಧಿ 61. ಈ 61ನೇ ವಿಧಿ ಏನು ಹೇಳ್ತದಂದ್ರೆ ರಾಷ್ಟ್ರಪತಿಯ ಪದಚ್ಯುತಿಯನ್ನು ಹೇಳುತ್ತದಂತ. ನಾವು ಇದನ್ನು ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಅಧಿಕಾರ ಅವಧಿಯನ್ನು ಪೂರೈಸುವಕ್ಕಿಂತ ಮೊದಲೇ ರಾಷ್ಟ್ರಪತಿಯವರನ್ನು ಕೆಳಗಿಳಿಸುವಂಥ ವ್ಯವಸ್ಥೆಗೆ ನಾವು ಪದಚ್ಯುತಿ ಅಥವಾ ಮಹಾಭಿಯೋಗ ಎಂದು ಇದನ್ನು ಕರಿತಾ ಇದ್ದೀವಿ ಅಂತ. ಇಂಗ್ಲೀಷ್ನಲ್ಲಿ ಇದಕ್ಕೆ ಇಂಪೀಚ್ಮೆಂಟ್ ಎಂದು ಕೂಡ ಕರಿತಾ ಇದ್ದಾರೆ. ಇಂತಹ ವ್ಯವಸ್ಥೆಗಳ ಬಗ್ಗೆ 61ನೇ ವಿಧಿ ಇದು ಸಂಪೂರ್ಣವಾಗಿ ತಿಳಿಸಿಕೊಡ್ತದಂತ. ಸ್ನೇಹಿತರೆ, ನಿಮಗೆ ನೆನಪಿರಲಿ,
ಈ ಒಂದು ವಿಧಿಯನ್ನು ನಾವು ಇಲ್ಲಿಯವರೆಗೂ ಕೂಡ ಬಳಸಿಕೊಂಡಿಲ್ಲ. ಅದೇ ಇವತ್ತಿನ ಈ ಒಂದು ವಿಡಿಯೋದ ವಿಶೇಷತೆ ಅನ್ನೋದನ್ನು ನಾವಿಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಅಂತ. ಹಾಗಾದರೆ ಏನು, ಯಾವಾಗ ಈ ಪದಚ್ಯುತಿಯನ್ನು ವ್ಯವಸ್ಥೆಯನ್ನು ಮಾಡಲಾಗ್ತದ, ರಾಷ್ಟ್ರಪತಿಯವರನ್ನು ನಾವು ಅಧಿಕಾರದಿಂದ ಕೆಳಗಿಳಿಸಬಹುದಾ, ಇಂಥ ಎಲ್ಲ ವಿಷಯಗಳನ್ನು ಈ ಒಂದು ಆರ್ಟಿಕಲ್ 61 ಇದು ತಿಳಿಸ್ತದಂತ. ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಒಂದು ವಿಷಯ ಇತ್ತಂದರೆ, ನಮ್ಮ ದೇಶದ ರಾಷ್ಟ್ರಪತಿಯವರ ಹುದ್ದೆಯನ್ನು 5 ವರ್ಷಗಳವರೆಗೆ ಕಾಯಂ ಆಗಿ ನಾವು ನಿಯೋಜನೆಗೊಳಿಸಲಿಕ್ಕೆ ಬರುವುದಿಲ್ಲ ಸಂವಿಧಾನದ ಪ್ರಕಾರ. ಹಾಗಾದರೆ ಯಾವ ಹಂತದಲ್ಲಿ ನಾವು ಪದಚ್ಯುತಿಗೊಳಿಸಬಹುದು ಅಂತಂದರೆ, ಇಲ್ಲಿ ಹೇಳುವಂತಹ ಪ್ರಮುಖ ವಿಷಯ ಅಂತಂದರೆ, ರಾಷ್ಟ್ರಪತಿಯವರು ತಮ್ಮ ಅಧಿಕಾರವನ್ನು ನಡೆಸುವಂಥ ಸಂದರ್ಭದಲ್ಲಿ, ಅಂದರೆ 5 ವರ್ಷಗಳ ಅವಧಿಯಲ್ಲಿ ಆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡರೆ, ಅಥವಾ ಆ ಅಧಿಕಾರವನ್ನು ಅನುಚಿತವಾಗಿ ನಡೆಸಿಕೊಂಡರೆ, ಅಥವಾ ಆ ಅಧಿಕಾರವನ್ನು ಅಸಂವಿಧಾನಿಕವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರಿತೇವೆ ನಾವು, ಅಸಂವಿಧಾನಾತ್ಮಕವಾಗಿ ನಡೆಸಿಕೊಂಡರೆ, ಇಂಥ ಎಲ್ಲ ಅಂಶಗಳ ಆಧಾರವಾಗಿರಿಸಿಕೊಂಡು ಅಧಿಕಾರದಿಂದ ರಾಷ್ಟ್ರಪತಿಯವರನ್ನು ಕೆಳಗಿಳಿಸಬಹುದಾಗಿದೆ. ಇದನ್ನು 61ನೇ ವಿಧಿ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದೆ ಅಂತ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ರಾಷ್ಟ್ರಪತಿಯವರ ಹುದ್ದೆ ಇದು ನಿರ್ದಿಷ್ಟವಾದ ಹುದ್ದೆಯಲ್ಲ. 5 ವರ್ಷಗಳಕ್ಕಿಂತ ಮೊದಲೇ ಅವರ ವರ್ತನೆಯ ಆಧಾರ ಮೇಲೆ ಅವರನ್ನು ಕೆಳಗಿಳಿಸಬಹುದಾದಂತಹ ಸಾಧ್ಯತೆಯನ್ನು 61ನೇ ವಿಧಿ ಇದು ಹೇಳ್ತದ ಅಂತ. ಆದರೆ ನಿಮಗೆ ನೆನಪಿರಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಮ್ಮ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಮತ್ತು ರಾಷ್ಟ್ರಪತಿಯವರ ಇತಿಹಾಸದಲ್ಲಿ ನಡೆದಿಲ್ಲ ಅಂತಂದರೆ, ಈ ಒಂದು ವಿಧಿಯನ್ನು ಬಳಸಿಕೊಂಡು ಅಥವಾ ಈ ಒಂದು ವಿಧಿಯ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರನ್ನು ನಾವು ಕೆಳಗಿಳಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಮುಂದುವರೆದು ನಾನು ಇನ್ನೊಂದು ವಿಷಯವನ್ನು ಇದರಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದರೆ ರಾಷ್ಟ್ರಪತಿಯವರನ್ನು ಹೇಗೆ ಇಳಿಸಬಹುದು, ಕೆಳಗಿಳಿಸಲಿಕ್ಕೆ ಇರುವಂಥ ಕ್ರಮಗಳು ಯಾವುದನ್ನೋದನ್ನು ನೋಡೋದಾದರೆ, ಸಂಸತ್ತಿನ ಯಾವುದಾದ್ರೂ ಒಂದು ಸದನದಲ್ಲಿ, ಅಂದರೆ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಯಾವುದಾದ್ರೂ ಒಂದು ಸದನದಲ್ಲಿ ಪದಚ್ಯುತಿ ನಿರ್ಣಯವನ್ನು ಮಂಡನೆಗೊಂಡು ನಂತರದಲ್ಲಿ ಸಂಸತ್ತಿನಿಂದ ಪದಚ್ಯುತಿಗೊಳಿಸುವಂಥ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ರಾಷ್ಟ್ರಪತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಪ್ರಕ್ರಿಯೆ ಮುಂದುವರಿತದಂತ. ಇದಕ್ಕಿಂತ ಮುಂಚೆ ಅವರಿಗೆ 14 ದಿನಗಳ ಪೂರ್ವದಲ್ಲಿ ಸೂಚನೆಯನ್ನು ಕೂಡ ರಾಷ್ಟ್ರಪತಿಯವರಿಗೆ ನೀಡಬೇಕಾಗ್ತದೆ ಅಂತ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಸಾಧ್ಯತೆ ಇದೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅತ್ಯಂತ ಪ್ರಮುಖವಾದಂತಹ ಸಂಗತಿ ಎಂದರೆ, ಭಾರತದ ಸಂವಿಧಾನ ಜಾರಿಗೆ ಬಂದದ್ದು 1950ರಲ್ಲಿ. 1950ರಿಂದ ಇಲ್ಲಿಯವರೆಗೆಯೂ ಕೂಡ ನಮ್ಮ ದೇಶದಲ್ಲಿ ಸರಿಸುಮಾರು 17 ಜನ ರಾಷ್ಟ್ರಪತಿಯವರು ಆಳ್ವಿಕೆಯನ್ನು ಮಾಡಿ ಹೋಗಿದ್ದಾರೆ. ಈ 17 ಜನರ ಒಂದು ರಾಷ್ಟ್ರಪತಿಯವರ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಯನ್ನು ಕೂಡ, ಅಂದರೆ ಯಾವುದೇ ಒಬ್ಬ ರಾಷ್ಟ್ರಪತಿಯವರನ್ನು ಕೂಡ 61ನೇ ವಿಧಿಯನ್ನು ಬಳಕೆ ಮಾಡಿ ಅವರನ್ನು ಅಧಿಕಾರದಿಂದ ಮೊದಲೇ ಅವರ ದುರ್ವರ್ತನೆ, ದುರ್ನಡತೆ ಅಥವಾ ಸಂವಿಧಾನದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಪ್ರಯತ್ನ ನಡೆದಿಲ್ಲ. ಇದೇ ಇತಿಹಾಸದಲ್ಲಿ ಜರಗದೇ ಇರುವಂಥ ಬಹುದೊಡ್ಡ ಒಂದು ಘಟನೆ ಎಂದು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಹಾಗಾದರೆ ರಾಷ್ಟ್ರಪತಿಯಾದವರು ಯಾವ ರೀತಿಯಾಗಿ ಅತ್ಯಂತ ಅಚ್ಚುಕಟ್ಟತನದಿಂದ ತಮ್ಮ ಸಂವಿಧಾನಾತ್ಮಕ ಕಾರ್ಯಗಳನ್ನು ನೆರವೇರಿಸಿರಬಹುದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಸಂವಿಧಾನ ಅನ್ನೋದು ಬಹಳ ಶ್ರೇಷ್ಠವಾಗಿದೆ. ಸಂವಿಧಾನಾತ್ಮಕ ಹುದ್ದೆ ಅನ್ನೋದು ಕೂಡ ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ನಮ್ಮ ಮೊದಲನೆಯ ರಾಷ್ಟ್ರಪತಿಯವರಿಂದ ಮೊದಲುಗೊಂಡು ಇಲ್ಲಿಯವರೆಗಿನ ರಾಷ್ಟ್ರಪತಿಗಳು ತಮಗೆ ಇರುವಂತಹ ಸಂವಿಧಾನಾತ್ಮಕ ಹುದ್ದೆಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಅತ್ಯಂತ ವಿವೇಚನಾತ್ಮಕವಾಗಿ ನಡೆಸಿಕೊಂಡು ಬಂದಿರುವುದು ಒಂದು ಐತಿಹಾಸಿಕ ಸಂಗತಿ. ಹಾಗಾಗಿ ಆ ಎಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗಿನ ಯಾವುದೇ ರಾಷ್ಟ್ರಪತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಪ್ರಸಂಗ ಉದ್ಭವಿಸಿಲ್ಲ. ಅಂಥ ಒಂದು ಘಟನೆ ಭಾರತದ ರಾಷ್ಟ್ರಪತಿಯವರ ಇತಿಹಾಸದಲ್ಲಿ ಜರುಗದೇ ಇರುವಂಥ ಇತಿಹಾಸ ಅನ್ನೋದನ್ನು ನಾವಿಲ್ಲಿ ಅತ್ಯಂತ ಹೆಮ್ಮೆಯಿಂದ ತಿಳಿದುಕೊಳ್ಳುವಂತಹ ಪ್ರಸಂಗವನ್ನು ಇಲ್ಲಿ ನಾವು ಮಾಡಬೇಕಾಗ್ತದಂತ. ಹೀಗಾಗಿ ನಾವಿಲ್ಲಿ ನೆನಪಿಡಬೇಕಾಗಿರುವಂಥ ಒಂದು ಸಂಗತಿ ಅಂತಂದರೆ, ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ವಿಧಿ ಯಾವುದು ಅಂತ ಅನೇಕ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇದ್ದೇವೆ. ಹಾಗಾಗಿ ವಿಧಿ 61ನೇ ವಿಧಿ ಇದು ಪದಚ್ಯುತಿಗೆ ಸಂಬಂಧಪಟ್ಟಿರುವಂತಹ ವಿಧಿಯಾಗಿದೆ ಒಂದನೇದು.
ಎರಡನೇದು, ಇಲ್ಲಿಯವರೆಗೆ ಯಾವುದೇ ಒಂದು ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಪ್ರಯತ್ನ ಆಗಿಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಇದು ನಾವು ಸಂವಿಧಾನಕ್ಕೆ ತೋರಿಸುವಂಥ ಒಂದು ಗೌರವದ ಭಾವನೆ. ಅಷ್ಟೇ ಅಲ್ಲ, ನಮ್ಮ ದೇಶದ ರಾಷ್ಟ್ರಪತಿಗಳು ತಮ್ಮ ಒಂದು ನಿರ್ದಿಷ್ಟವಾದಂಥ ಚೌಕಟ್ಟಿನಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಸಂವಿಧಾನಾತ್ಮಕ ಕಾರ್ಯಗಳನ್ನು ನೆರವೇರಿಸಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಮಹತ್ವಪೂರ್ಣವಾದಂಥ ಸಂಗತಿ ಇಲ್ಲಿ ಕಂಡುಬರ್ತದಂತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸೂಕ್ಷ್ಮವಾದಂಥ ವಿಷಯವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಇದು ನಿಮಗೆ ಉಪಯುಕ್ತವಾಗಿದೆ ಅನ್ನುವಂತಹ ಆಶಯ ಜೊತೆಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಇಂಥದ್ದೇ ವಿಷಯ ಜೊತೆಗೆ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.